ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಯಮ್ಮನ ಸೊಸೆ ವಾಕ್ ಹೋಗಿದ್ದಾಳೆ. ಅಂದರೆ ಹೊಟ್ಟೆ ಬಿಟ್ಕೊಂಡು ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡು ಬೀದಿಲೂ ವಾಕ್ ಮಾಡ್ತಿದ್ದಾಳೆ. ಅದನ್ನು ಜನ ನೋಡಿಬಿಟ್ಟು ಇದೇನು ಜಯಮ್ಮನ ಸೊಸೆ ಈ ಮಟ್ಟಕ್ಕೆ ಬೀದಿಲಿ ಓಡ್ತಾವಳಲ್ಲ ಅಂತ ಜನ ಮಾತಾಡ್ತಾವ್ರೆ. ಹಳ್ಳಿ ಜನಕ್ಕೆ ಗೊತ್ತಿಲ್ವಲ್ಲ ಜಾಗಿಂಗ್ ಅಂದರೆ, ಹಾಗಾಗಿ ಅವರು ಹಂಗೆ ಮಾತಾಡ್ಕೋತಾವ್ರೆ. ರಾಮಣ್ಣನೂ ಎದ್ದು ಬಂದು ನೋಡ್ತಾನೆ ಇಲ್ಲ, ಮನೆಯವರೆಲ್ಲ ಎದ್ದು ಬಂದು ನೋಡ್ತಾರೆ ಇಲ್ಲ, ಅಷ್ಟೊತ್ತಿಗೆ ಅವಳು ಎದ್ದು ಹೋಗ್ಬಿಟ್ಟಿದ್ದಾಳೆ. ಫಸ್ಟ್ ಡೇ ಇದು. ಆಮೇಲೆ ಎಲ್ಲೋ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಎಲ್ಲರೂ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಎಲ್ಲೋದ್ಲು ಅಂತ ಹೇಳಿದಾಗ ಏನೋ ಗೊತ್ತಿಲ್ಲ, ಅಯ್ಯೋ ಎಲ್ಲೋಗ್ಬಿಟ್ಲು ಏನು ಕತೆ ಅಂತ ಹುಡ್ಕಾಡ್ತಿರ್ತಾರೆ. ಆವಾಗ ಅವರ ಚಿಕ್ಕಮ್ಮನ ಮಗಳು ಕೂಡ ಎಲ್ಲೋದ್ರೂ ಗೊತ್ತಿಲ್ಲ, ಅದಕ್ಕೆ ಬೆಳಗ್ಗೆನೇ ಎದ್ದೋಗ್ಬಿಟ್ಟಿದ್ದಾರಲ್ಲ ಅಂಥೇಳಿ. ಅಜ್ಜಿನೂ ಕೂಡ ಎಲ್ಲೋಗ್ಬಿಟ್ಲು ಇವಳು, ಅಯ್ಯೋ ಹೇಳ್ದೆ ಕೇಳ್ದೇನು ಹೊರ್ಟೋಗ್ಬಿಟ್ಲ ಏನೋ, ಏನು ಕತೆ ಇದು ಅಂಥೇಳಿ ಎಲ್ಲ ಗಾಬರಿ ಆಗಿರ್ತಾರೆ. ಹುಡ್ಕೋಗೋ ಅಂಥೇಳಿ ರಾಮಣ್ಣನ ಕಳಿಸ್ತಾರೆ. ರಾಮಣ್ಣ ಏನು ಮಾಡ್ತಾನೆ, ಹೋಗ್ಬಿಟ್ಟು ಒಂದು ಮರದ ಮೇಲೆ ಕೂತ್ಕೊಂಡು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಫೋನ್ ಎತ್ತುತ್ತಾಳೆ. ಆಮೇಲೆ ಏನು ಆಂಜನೇಯ ಅಂತಾಳೆ. ಆಮೇಲೆ ಅಲ್ಲ ಮೇಡಮರೇ ಎಲ್ಲಿದ್ದೀರಾ ನೀವು ಅಂತ. ಜಾಗಿಂಗ್ ಮಾಡ್ತಾಯಿದ್ದೀನಿ. ಜಾಗಿಂಗ ಎಲ್ಲಿ? ಇಲ್ಲೇ ಊರೊಳಗಡೆ. ಹೌದಾ, ಇದೇನು ಮೇಡಮರೇ ಬೆಳಗ್ಗೆನೇ ಎದ್ದೋಗ್ಬಿಟ್ಟಿದ್ದೀರಿ ಜಾಗಿಂಗಿಗೆ ಅಂತಾನೆ. ಇನ್ನೇನು ಮಾಡೋದು, ಆ ಮುಖಗಳನ್ನೇ ನೋಡ್ಕೊಂಡಿರೋಕ್ಕಾಗಲ್ಲ ಅಲ್ಲಿ, ಅದಕ್ಕೆ ಹೊರಗಡೆ ಬಂದಿದ್ದೀನಿ ಜಾಗಿಂಗ್ ಮಾಡಿಕೊಂಡು ಅಂತ. ಅಂಥದ್ದೇನಾಯ್ತು ಮೇಡಮರೇ ಅಲ್ಲಿ ಅಂತ. ಇದ್ದಾಳಲ್ಲ ನಮ್ಮ ಅತ್ತೆ, ಈ ಬರೀ ಬಜಾರ್ತಾನೆ, ಯಾವಾಗ ನೋಡಿದ್ರೂ ಮುಖ ನೋಡೋಕ್ಕಾಗಲ್ಲ ನನಗೆ, ಸಿಟ್ಟು ಬರುತ್ತೆ ಅಂತ ಅಂತಾಳೆ. ಅದಕ್ಕೆ ಪಾಪ ನಿಮ್ಮ ಅತ್ತೆಯನ್ನ ಯಾಕೆ ಬೈತೀರಾ ಮೇಡಮರೇ ಅಂತಂದರೆ, ಬೈದೆ ಇನ್ನೇನು ಮಾಡೋದು, ಯಾವಾಗ ನೋಡಿದ್ರು ಕಿರಿಪಿರಿ ಅಂತಾಳೆ. ಇನ್ನೇನು ಮಾಡಲಿ ಹೇಳು, ಬೈತಾನೇ ಇರಬೇಕಾಗುತ್ತೆ. ನೀವೇನು ಮಾಡ್ತಾಯಿದ್ದೀರಾ ಅಂತ. ಏನಿಲ್ಲ ಮೇಡಮರೇ ಅಂತ. ಹಟ್ಟಿಲೇ ಇಲ್ಲ ನೀವು, ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂತಾನೆ. ಹಟ್ಟಿಲಿಲ್ಲ ನಾನು, ಹೊರಗಡೆ. ಹಟ್ಟಿ ಅಂದರೆ ಏನು, ಮನೇಲಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದೀನಿ, ಜಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಸರಿ ಮೇಡಮರೇ ಮತ್ತೆ ಬರೋದೆಷ್ಟೊತ್ತಿಗೆ? ಬರ್ತೀನಿ, ಅಲ್ಲಿ ಏನು ಮಾಡಬೇಕು ಬಂದು ಅಂತ ಹೇಳ್ತಾಳೆ. ಆಮೇಲೆ ಯಾಕೆ ಮನೆಯವರು ಇನ್ಯಾರೂ ಒಳ್ಳೆಯವರಲ್ವಾ ಅಂತ ಕೇಳ್ತಾನೆ. ಆಂಜನೇಯ ಇನ್ಯಾವ ಮನೆಗೆ ಹೋಗೋದು ಅಂತ. ಮನೆಗೆ ಹೋಗಬೇಕು, ಮನೆಗೆ ಹೋಗ್ತೀನಿ ಅಂತಾಳೆ. ಯಾವ ಮನೆಗೆ ಮೇಡಮರೇ ಅಂತಾನೆ. ಅದೇ ಆ ಕಪಿರಾಯನ ಮನೆಗೆ. ಕಪಿರಾಯನ ಬಿಡಿ ಮೇಡಮರೇ, ಅಷ್ಟೊಂದು ಕೆಟ್ಟಾಗವ್ರ ನಿಮ್ಮ ಯಜಮಾನ್ರು ಅಂತ. ಅಯ್ಯೋ ಅಷ್ಟೇನು ಕೆಟ್ಟಾಗಿಲ್ಲ, ಪರವಾಗಿಲ್ಲ, ಹೋಲಿಸ್ಕೊಂಡ್ರೆ ಅವರೆಲ್ಲರಿಗಿಂತ ಕಪಿರಾಯ ಪರವಾಗಿಲ್ಲ ಅಂತಾಳೆ. ಆಮೇಲೆ ಇಲ್ಲಿ ಊರೊಳಗೆ ಜಾಗಿಂಗ್ ಬರ್ತಿರ್ತಾಳೆ. ಆವಾಗ ಎಲ್ಲರೂ ಅಯ್ಯೋ ಜಯಮ್ಮನ ಸೊಸೆ ಅಂತ ಎಲ್ಲ ಬಂದು ಮಾತಾಡ್ಸೋಕೆ ಬರ್ತಾರೆ. ಆಮೇಲೆ ಸೆಲ್ಫಿ ತಗೋತೀವಿ ಇಡೀ ಮೇಡಮರೇ ಅಂತೇಳ್ಬಿಟ್ಟು ಎಲ್ಲ ಸೆಲ್ಫಿ ತಗೊಳಕ್ಕೆ ಹೋಗ್ತಾರೆ. ಸೆಲ್ಫಿ ತಗೊಂಡು, ಹೌದಾ ಸೆಲ್ಫಿನ ಏನಕ್ಕೆ, ಬೇಡ ಅಂತಾಳೆ. ಇಲ್ಲ ತಗೋಬೇಕು, ಒಂದು ಸೆಲ್ಫಿ ಇರಲಿ ಅಂತೇಳ್ಬಿಟ್ಟು ಸೆಲ್ಫಿ ತಗೋತಾರೆ. ಸೆಲ್ಫಿ ತಗೊಂಡು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆಮೇಲೆ ಜಯಮ್ಮನ ಮನೇಲೂ ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಜ್ಜಿಗೆ ಫೋನ್ ಮಾಡಿ ಹೇಳೋಣ ಅಂಥೇಳಿ ಫೋನ್ ಮಾಡ್ತಾನೆ. ಫೋನ್ ಎತ್ತಲ್ಲ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಬರುತ್ತೆ, ಮೆಸೇಜ್ ಬರುತ್ತಲ್ಲ, ಆವಾಗ ಅಜ್ಜಿ ನೋಡುತ್ತೆ ಮೆಸೇಜ್. ಓ ಏನಲ್ಲ ಇದು, ಇಲ್ಲಿ ಓಡ್ತಾವಳಲ್ಲೋ ಅಂತ, ಬೀದಿಲೂ ಜಾಗಿಂಗ್ ಮಾಡ್ತಾವಳಲ್ಲೋ ಅಂತೇಳಿ ಮಾತಾಡಿಕೊಂಡು, ಸದ್ಯ ಇದ್ದಾಳಲ್ಲ ಬರ್ತಾಳೆ ಬಿಡು, ಎಲ್ಲೋ ಇದೇನಿದು ಕುಣ್ಕೊ ಓಡ್ತಾವಳಲ್ಲೋ ಅಂತಂದರೆ, ಕಣವಾದು ಜಾಗಿಂಗು ಸಿಟಿಲೆಲ್ಲ ಮಾಡ್ತಾರೆ, ನೀನು ನೋಡಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿರ್ತಾಳೆ, ಕಿವಿಗೆ ಹಾಕ್ಕೊಂಡಿರ್ತಾಳೆ, ಇಯರ್ಫೋನ್ ಹಾಕ್ಕೊಂಡಿರ್ತಾಳೆ, ಎಲ್ಲ ಮಾಡ್ತಾಳೆ. ಆಮೇಲೆ ಮೇಡಮರೇ ಅಂತ ಎಲ್ಲ ಹಿಂದೆನೇ ಅವರು ಓಡ್ತಾರೆ, ಊರ ಹೆಂಗಸರು ಎಲ್ಲರೂ ಓಡ್ತಾ ಇರ್ತಾರೆ. ಆಮೇಲೆ ಇವಳು ಮನೆಗೆ ಬಂದಿಲ್ಲ ಇನ್ನೂ, ಆದರೆ ಮನೆಗೆ ಬರಬೇಕು. ಅಷ್ಟೊತ್ತಿಗೆ ಇನ್ನೂ ರೋಡಲ್ಲಿ ಜಾಗಿಂಗ್ ಮಾಡ್ತಾನೆ ಇರ್ತಾಳೆ. ಹೆಂಗಸರು ಹಿಂದ್ಗಡೆಯಿಂದ ಜಾಗಿಂಗ್ ಮಾಡ್ಕೊಂಡು ಬರ್ತಲೇ ಇರ್ತಾರೆ. ಈ ಕಡೆ ಜಯ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇರ್ತಾಳೆ. ಅಲ್ಲ ನಾವು ಅವಳಿಲ್ಲ ಅಂತ ಟೆನ್ಷನಲ್ಲಿದ್ದರೆ ನೀನು ಕಾಫಿ ಕುಡಿತಿದೆಯಲ್ಲ ಅಂತಂದರೆ, ಹೋದರೆ ಹೋಗ್ತಾಳೆ ಬಿಡಿ, ಅದಕ್ಕೇನು ಮಾಡೋಕ್ಕತ್ತವ, ಹೋದರೆ ಹೋಗ್ತಾಳೆ, ಅವಳು ಕಟ್ಕೊಂಡು ನಾವೇನು ಮಾಡೋಣ ಅಂತ. ಆಮೇಲೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದು ನೋಡಿಬಿಟ್ಟು ಎಲ್ಲ ನೋಡ್ತಾ ಇರ್ತಾರೆ. ಇವಳು ನೋಡ್ತಾಳೆ, ರಮಣ ಅಂತ ಕರೀತಾಳೆ. ಏನವ ಅಂತ ಬರ್ತಾನೆ. ಇದೇನಿಲ್ಲ ಇದು, ಈ ಥರ ಬಟ್ಟೆನೆಲ್ಲ ಬಿಚ್ಕೊಂಡು ಈ ಥರ ಮಾಡ್ತಾವಳಲ್ಲೋ ಅಂತ.
ಆಮೇಲೆ ಜಾಗಿಂಗ್ ಕಣವ ಇದು ಸಿಟಿಲೆಲ್ಲ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಬರಲಿ ತಾಳು ಇವತ್ತು ಮನೆಗೆ ಅಂತೇಳಿ ಸುಮ್ಮನಾಗಿರ್ತಾಳೆ. ಮನೆಗೆ ಅದೇನೋ ಕೆಲಸ ಮಾಡ್ತಾ ಕೂತಿರ್ತಾರೆ ಗಂಡ ಹೆಂಡ್ತಿ. ಆವಾಗ ಇವಳು ಜಾಗಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಊರ ಹೆಂಗಸ್ರು ಒಂದು 4-5 ಜನ ಬರ್ತಾಳೆ. ಜಾಗಿಂಗ್ ಹೇಳ್ಕೊಡು, ಎಕ್ಸಸೈಜ್ ಹೇಳ್ಕೊಡು ಅಂದಿರ್ತಾರಲ್ಲ, ಅವ್ರನ್ನೆಲ್ಲ ಮನೆ ಹತ್ರ ಬರ್ತಾಳೆ. ಕರ್ಕೊಂಡು ಬಂದಾಗ ಅಜ್ಜಿ ಅದಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಅಜ್ಜಿ ಏನು ಮಾಡುತ್ತೆ ಗೊತ್ತಾ? ಅಯ್ಯೋ ಐಶು ಎಲ್ಲೋದ್ಲೋ ಏನು ಕತೆನೋ ಗೊತ್ತಿಲ್ವಲ್ಲಪ್ಪ ಅಂತೇಳ್ಬಿಟ್ಟು, ನಂಜುಂಡೇಶ್ವರ ನಿನಗೆ ನನ್ನ ಮಗನ ಹತ್ರವ ಇದು ಮಾಡಿಸ್ತೀನಿ, ಅರ್ಕೆ ಮಾಡಿಸ್ತೀನಿ, ಅದು ವ್ರತ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಏನೇನೋ ಅರ್ಕೆ ಕಟ್ಕೊಳ್ಳುತ್ತೆ. ಆಮೇಲೆ ಸುಮ್ಮನಿರವೋ ನೀನು ಅರ್ಕೆ ಕಟ್ಕೊಳ್ಳೋದು ನಾನು ತೀರ್ಸೋದು ನನ್ನ ಕೈಲಾಗಲ್ಲ ಸುಮ್ಮನಿರವ ಅಂತಾನೆ. ಸುಮ್ಮನಿರ್ಲ ಮಗು ಎಲ್ಲೋಯ್ತಾ ಏನೋ, ಐಶು ಇಷ್ಟೊತ್ತಿಗೆ ಬರಬೇಕಿತ್ತು ಎಲ್ಲೋದ್ಲೋ ಏನೋ, ಊರಿಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಇಷ್ಟೊತ್ತಿಗೆ. ಊರಿಗೆ ಫೋನ್ ಮಾಡಿರಿ ಏನು ತಿಳ್ಕೊಳ್ಳಲ್ಲ ಅವರು, ಹಂಗೆ ಮಾಡೋಕ್ಕಾಗ್ತಾ ಅಂತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಇದ್ದಾಳೆ ಅಂತ ಗೊತ್ತಾಗುತ್ತೆ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಆಗಿರುತ್ತೆ, ವೀಡಿಯೋಗಳು ಬಂದೇ ಬಿಡುತ್ತೆ, ಎಲ್ಲ ನೋಡೇ ಬಿಡ್ತಾರೆ. ಆಮೇಲೆ ಊರ ಹೆಂಗಸ್ರೆಲ್ಲ ಅವಳ ಜೊತೆನೇ ಜಾಗಿಂಗ್ ಮಾಡೋಕ್ಕೂ ಶುರು ಹಚ್ಕೋತಾರೆ. ಆಮೇಲೆ ನಮಗೂ ಹೇಳ್ಕೊಡಿ ಮೇಡಮರೇ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ಮಾಡ್ತೀರಾ, ಚೆನ್ನಾಗಿದ್ದೀರಾ, ಎಕ್ಸಸೈಜ್ ಮಾಡಿ ಹಿಂಗಿದ್ದೀರಾ ಮೇಡಮರೇ ಅಂತೇಳಿ ಎಲ್ಲ ಅವರು ಕೂಡ ಹೆಂಗಸ್ರೆಲ್ಲ ನಾವು ಸಣ್ಣ ಬೇಕು ನಮಗೂ ಹಂಗೆ ಹೇಳ್ಕೊಡಿ ಅಂತ ಎಲ್ಲರೂ ಹಂಗೆ ಹೇಳಿಸ್ಕೊಳ್ತೀವಿ ಅಂತ. ಆಮೇಲೆ ಇವಳು ಬರೀ ಎಕ್ಸಸೈಜ್ ಒಂದೇ ಅಲ್ಲ, ಜೊತೆಗೆ ಇದು ಮಾಡಬೇಕು, ಯೋಗ ಮಾಡಬೇಕು, ಅದು ಇದು ಅಂತ ಏನೇನೋ ಹೇಳ್ತಾಳೆ. ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು, ಯೋಗ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ. ಸರಿ ಎಲ್ಲ ಹೇಳ್ಕೊಡಿ ಮೇಡಮರೇ ಮಾಡತ್ತೀವಿ ಅಂತ. ಇಲ್ಲೇನು ಇಲ್ವಾ ಅದು ಅಂತಾಳೆ. ಇಲ್ಲ ಇಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಅವರು. ನಾವು ನೋಡೇ ಇಲ್ಲ, ಇದೇ ಫಸ್ಟು ನಾವು ಕೇಳ್ತಾ ಇರೋದು ಅದನ್ನೆಲ್ಲ ಅಂತ. ಆಮೇಲೆ ಎಲ್ಲ ಓಡೋಡಿ ಬರ್ತಾ ಇರ್ತಾರೆ ಎಕ್ಸಸೈಜ್ ಮಾಡಿಕೊಂಡು. ಓಡೋಡಿ ಬರ್ತಿದ್ದಾಗ ಇವಳು ಬರ್ತಾಳೆ. ಪರವಾಗಿಲ್ಲ, ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ಅಂತ ಕೇಳ್ತಾಳೆ. ನಾವು ಎಕ್ಸಸೈಜ್ ಮಾಡ್ತಿದ್ದೀವಿ ಮೇಡಮರೇ ಅಂತವೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮುಂದಕ್ಕೆ ಬರ್ತವೆ. ಅವಳು ಬರ್ತಾಳೆ. ಹೌದು ಮಾಡಿ ಸಣ್ಣ ಆಗ್ತೀರಾ, ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಾ, ಬಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಮೇಡಮರೇ ಹೇಳ್ಕೊಡಿ ನಾಳೆಯಿಂದ ನಮಗೂ ಅಂತೆ. ನಾಳೆಯಿಂದ ಯಾಕೆ ಇವತ್ತೇ ಬನ್ನಿ ಅಂತೇಳಿ ಅವಳು ಕರ್ಕೊಂಡು ಹೋಗ್ತಾಳೆ. ಇವತ್ತೇ ಅವ್ರ ಮನೆ ತಕ್ಕೆ ಕರ್ಕೊಂಡು ಹೋಗಿ ಅಲ್ಲೇನು ಹೇಳ್ಕೊಡ್ತಾಳೆ ಗೊತ್ತಿಲ್ಲ. ಅವ್ರ ಅತ್ತೆ ಅಂತೂ ಗುರು ಅಂತವಳೆ. ಮಾವ ನೋಡ್ತವನೆ. ಆದರೆ ನಾಳಿನ ಎಪಿಸೋಡಲ್ಲಿ ಏನು ಆಗುತ್ತೆ ಅಂತ ನೋಡಬೇಕು. ತುಂಬ ಚೆನ್ನಾಗಿದೆ ಇದು, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಸ್ಟೋರಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ ಈ ಸೀರಿಯಲ್ಲು. ನೀವು ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.